ಇವತ್ತು ಒಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಒಂದು ರಿಟೈನಿಂಗ್ ವಾಲು ಮತ್ತು ರೋಡ್ ವೈಡ್ನಿಂಗ್ ಮಾಡ್ಕೊಂತಿದ್ದೀವಿ ಕಾಕಲ್ ತೋಟದಲ್ಲಿ. ಇದೊಂದು ಭಾಳ ವರ್ಷದಿಂದ ಒಂದು 15 ವರ್ಷದಿಂದ ಒಂದು ಪೆಂಡಿಂಗ್ ಏನಿಗೆ ಕೆಲಸ ಬಂದಿತ್ತು. ರಿಟೈನಿಂಗ್ ವಾಲ್ ಮಾಡಿಕೊಂಡು ಅದ್ರ ಜೊತೆಗೆ ರೋಡ್ ವೈಡ್ನಿಂಗ್ ಅಂತ ಮಾಡ್ಕೊಂತೀವಿ. ಸರ್, ಈಗ ವಾಲ್ಮೀಕಿ ಉದ್ಘಾಟನೆ ಯಾವಾಗಿದೆ ಏನದು ಚರ್ಚೆ ಮಾಡಿದ್ದಾರೆ ಸರ್? ಯಾವಾಗ ಅತಿ ಶೀಘ್ರದಲ್ಲಿ ಇವೆಲ್ಲ ಗೊಂದಲಗಳಿಗೆ ಒಂದು ತೆರೆ ಬಿದ್ದ ಮೇಲೆ ವಾಲ್ಮೀಕಿ ಪುತ್ತಲವನ್ನು ಅನಾವರಣ ಮಾಡ್ತೀವಿ. ಸಿಐಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಐಡಿಗೆ ವಹಿಸಿದ್ದಾರೆ. ಈಗ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ನಿಮ್ಮವರು ಯಾರಾದ್ರೂ ಕಾರ್ಯಕರ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂಗೆ ಸರ್? ನನಗೆ ಅದ್ರ ಬಗ್ಗೆ ಏನಷ್ಟು ಮಾಹಿತಿ ಇಲ್ಲ. ನಾನು ಊರಾಗಿರಲಿಲ್ಲ, ನಿನ್ನೆ ಬಂದಿದ್ದೀನಿ. ಇವತ್ತಿಂದ ಮತ್ತೆ ಕಾನ್ಸ್ಟಿಟ್ಯೂನ್ಸಿಯಲ್ ಕಾರ್ಯಕ್ರಮಗಳು ಏನೇ ಎಲ್ಲ ನೋಡ್ಕೊತಿದ್ದೀನಿ. ಅದ್ರ ಜೊತೆಗೆ ಏನು ನಡೀತಿದೆ ಅನ್ನೋದು ಅಪ್ಡೇಟ್ಗಳು ನಿಮ್ಗೆ ಆದಷ್ಟು ಶೀಘ್ರದಲ್ಲಿ ಕೊಡ್ತೀನಿ. ಸಮಯ ಎಲ್ಲದಕ್ಕೂ ಸಮಾಧಾನ ಕೊಡುತ್ತೆ. ಕಾಲಾಯ ತಸ್ಮಯೇ ನಮಃ. ಸರ್, ಈಗ ಶವ ಸಂಸ್ಕಾರದ ಬಗ್ಗೆ ಈಗ ಸುಟ್ಟಾಕಿರೋದು, ಆಮೇಲೆ ಅವ್ರ ಫ್ಯಾಮಿಲಿ ಇಲ್ಲ, ಇದಾದ್ಮೇಲೆ ಅದನ್ನ ಮಾಡ್ಬೇಕು ಅನ್ಕೊಂಡಿದ್ವಿ. ಸ್ವಲ್ಪ ಡಿಲೇ ಆಯ್ತಲ್ಲ, ಸೈಮಲ್ಟೇನಿಯಸ್ಲಿ ಮಾಡ್ಕೊಂತೀವಿ. ಇವತ್ತು ಒಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಒಂದು ರಿಟೈನಿಂಗ್ ವಾಲು ಮತ್ತು ರೋಡ್ ವೈಡ್ನಿಂಗ್ ಮಾಡ್ಕೊಂತಿದ್ದೀವಿ ಕಾಕಲ್ ತೋಟದಲ್ಲಿ. ಇದೊಂದು ಭಾಳ ವರ್ಷದಿಂದ ಒಂದು 15 ವರ್ಷದಿಂದ ಒಂದು ಪೆಂಡಿಂಗ್ ಏನಿಗೆ ಕೆಲಸ ಬಂದಿತ್ತು. ರಿಟೈನಿಂಗ್ ವಾಲ್ ಮಾಡಿಕೊಂಡು ಅದ್ರ ಜೊತೆಗೆ ರೋಡ್ ವೈಡ್ನಿಂಗ್ ಅಂತ ಮಾಡ್ಕೊಂತೀವಿ. ಸರ್, ಈಗ ವಾಲ್ಮೀಕಿ ಉದ್ಘಾಟನೆ ಯಾವಾಗಿದೆ ಏನದು ಚರ್ಚೆ ಮಾಡಿದ್ದಾರೆ ಸರ್? ಯಾವಾಗ ಅತಿ ಶೀಘ್ರದಲ್ಲಿ ಇವೆಲ್ಲ ಗೊಂದಲಗಳಿಗೆ ಒಂದು ತೆರೆ ಬಿದ್ದ ಮೇಲೆ ವಾಲ್ಮೀಕಿ ಪುತ್ತಲವನ್ನು ಅನಾವರಣ ಮಾಡ್ತೀವಿ. ಸಿಐಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಐಡಿಗೆ ವಹಿಸಿದ್ದಾರೆ. ಈಗ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ನಿಮ್ಮವರು ಯಾರಾದ್ರೂ ಕಾರ್ಯಕರ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂಗೆ ಸರ್? ನನಗೆ ಅದ್ರ ಬಗ್ಗೆ ಏನಷ್ಟು ಮಾಹಿತಿ ಇಲ್ಲ. ನಾನು ಊರಾಗಿರಲಿಲ್ಲ, ನಿನ್ನೆ ಬಂದಿದ್ದೀನಿ. ಇವತ್ತಿಂದ ಮತ್ತೆ ಕಾನ್ಸ್ಟಿಟ್ಯೂನ್ಸಿಯಲ್ ಕಾರ್ಯಕ್ರಮಗಳು ಏನೇ ಎಲ್ಲ ನೋಡ್ಕೊತಿದ್ದೀನಿ. ಅದ್ರ ಜೊತೆಗೆ ಏನು ನಡೀತಿದೆ ಅನ್ನೋದು ಅಪ್ಡೇಟ್ಗಳು ನಿಮ್ಗೆ ಆದಷ್ಟು ಶೀಘ್ರದಲ್ಲಿ ಕೊಡ್ತೀನಿ. ಸಮಯ ಎಲ್ಲದಕ್ಕೂ ಸಮಾಧಾನ ಕೊಡುತ್ತೆ. ಕಾಲಾಯ ತಸ್ಮಯೇ ನಮಃ. ಸರ್, ಈಗ ಶವ ಸಂಸ್ಕಾರದ ಬಗ್ಗೆ ಈಗ ಸುಟ್ಟಾಕಿರೋದು, ಆಮೇಲೆ ಅವ್ರ ಫ್ಯಾಮಿಲಿ ಇಲ್ಲ, ಇದಾದ್ಮೇಲೆ ಅದನ್ನ ಮಾಡ್ಬೇಕು ಅನ್ಕೊಂಡಿದ್ವಿ. ಸ್ವಲ್ಪ ಡಿಲೇ ಆಯ್ತಲ್ಲ, ಸೈಮಲ್ಟೇನಿಯಸ್ಲಿ ಮಾಡ್ಕೊಂತೀವಿ. ಇವತ್ತು ಒಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಒಂದು ರಿಟೈನಿಂಗ್ ವಾಲು ಮತ್ತು ರೋಡ್ ವೈಡ್ನಿಂಗ್ ಮಾಡ್ಕೊಂತಿದ್ದೀವಿ ಕಾಕಲ್ ತೋಟದಲ್ಲಿ. ಇದೊಂದು ಭಾಳ ವರ್ಷದಿಂದ ಒಂದು 15 ವರ್ಷದಿಂದ ಒಂದು ಪೆಂಡಿಂಗ್ ಏನಿಗೆ ಕೆಲಸ ಬಂದಿತ್ತು. ರಿಟೈನಿಂಗ್ ವಾಲ್ ಮಾಡಿಕೊಂಡು ಅದ್ರ ಜೊತೆಗೆ ರೋಡ್ ವೈಡ್ನಿಂಗ್ ಅಂತ ಮಾಡ್ಕೊಂತೀವಿ. ಸರ್, ಈಗ ವಾಲ್ಮೀಕಿ ಉದ್ಘಾಟನೆ ಯಾವಾಗಿದೆ ಏನದು ಚರ್ಚೆ ಮಾಡಿದ್ದಾರೆ ಸರ್? ಯಾವಾಗ ಅತಿ ಶೀಘ್ರದಲ್ಲಿ ಇವೆಲ್ಲ ಗೊಂದಲಗಳಿಗೆ ಒಂದು ತೆರೆ ಬಿದ್ದ ಮೇಲೆ ವಾಲ್ಮೀಕಿ ಪುತ್ತಲವನ್ನು ಅನಾವರಣ ಮಾಡ್ತೀವಿ. ಸಿಐಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಐಡಿಗೆ ವಹಿಸಿದ್ದಾರೆ. ಈಗ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ನಿಮ್ಮವರು ಯಾರಾದ್ರೂ ಕಾರ್ಯಕರ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂಗೆ ಸರ್? ನನಗೆ ಅದ್ರ ಬಗ್ಗೆ ಏನಷ್ಟು ಮಾಹಿತಿ ಇಲ್ಲ. ನಾನು ಊರಾಗಿರಲಿಲ್ಲ, ನಿನ್ನೆ ಬಂದಿದ್ದೀನಿ. ಇವತ್ತಿಂದ ಮತ್ತೆ ಕಾನ್ಸ್ಟಿಟ್ಯೂನ್ಸಿಯಲ್ ಕಾರ್ಯಕ್ರಮಗಳು ಏನೇ ಎಲ್ಲ ನೋಡ್ಕೊತಿದ್ದೀನಿ. ಅದ್ರ ಜೊತೆಗೆ ಏನು ನಡೀತಿದೆ ಅನ್ನೋದು ಅಪ್ಡೇಟ್ಗಳು ನಿಮ್ಗೆ ಆದಷ್ಟು ಶೀಘ್ರದಲ್ಲಿ ಕೊಡ್ತೀನಿ. ಸಮಯ ಎಲ್ಲದಕ್ಕೂ ಸಮಾಧಾನ ಕೊಡುತ್ತೆ. ಕಾಲಾಯ ತಸ್ಮಯೇ ನಮಃ. ಸರ್, ಈಗ ಶವ ಸಂಸ್ಕಾರದ ಬಗ್ಗೆ ಈಗ ಸುಟ್ಟಾಕಿರೋದು, ಆಮೇಲೆ ಅವ್ರ ಫ್ಯಾಮಿಲಿ ಇಲ್ಲ, ಇದಾದ್ಮೇಲೆ ಅದನ್ನ ಮಾಡ್ಬೇಕು ಅನ್ಕೊಂಡಿದ್ವಿ. ಸ್ವಲ್ಪ ಡಿಲೇ ಆಯ್ತಲ್ಲ, ಸೈಮಲ್ಟೇನಿಯಸ್ಲಿ ಮಾಡ್ಕೊಂತೀವಿ. ಇವತ್ತು ಒಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಒಂದು ರಿಟೈನಿಂಗ್ ವಾಲು ಮತ್ತು ರೋಡ್ ವೈಡ್ನಿಂಗ್ ಮಾಡ್ಕೊಂತಿದ್ದೀವಿ ಕಾಕಲ್ ತೋಟದಲ್ಲಿ. ಇದೊಂದು ಭಾಳ ವರ್ಷದಿಂದ ಒಂದು 15 ವರ್ಷದಿಂದ ಒಂದು ಪೆಂಡಿಂಗ್ ಏನಿಗೆ ಕೆಲಸ ಬಂದಿತ್ತು. ರಿಟೈನಿಂಗ್ ವಾಲ್ ಮಾಡಿಕೊಂಡು ಅದ್ರ ಜೊತೆಗೆ ರೋಡ್ ವೈಡ್ನಿಂಗ್ ಅಂತ ಮಾಡ್ಕೊಂತೀವಿ. ಸರ್, ಈಗ ವಾಲ್ಮೀಕಿ ಉದ್ಘಾಟನೆ ಯಾವಾಗಿದೆ ಏನದು ಚರ್ಚೆ ಮಾಡಿದ್ದಾರೆ ಸರ್? ಯಾವಾಗ ಅತಿ ಶೀಘ್ರದಲ್ಲಿ ಇವೆಲ್ಲ ಗೊಂದಲಗಳಿಗೆ ಒಂದು ತೆರೆ ಬಿದ್ದ ಮೇಲೆ ವಾಲ್ಮೀಕಿ ಪುತ್ತಲವನ್ನು ಅನಾವರಣ ಮಾಡ್ತೀವಿ. ಸಿಐಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಐಡಿಗೆ ವಹಿಸಿದ್ದಾರೆ. ಈಗ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ನಿಮ್ಮವರು ಯಾರಾದ್ರೂ ಕಾರ್ಯಕರ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂಗೆ ಸರ್? ನನಗೆ ಅದ್ರ ಬಗ್ಗೆ ಏನಷ್ಟು ಮಾಹಿತಿ ಇಲ್ಲ. ನಾನು ಊರಾಗಿರಲಿಲ್ಲ, ನಿನ್ನೆ ಬಂದಿದ್ದೀನಿ. ಇವತ್ತಿಂದ ಮತ್ತೆ ಕಾನ್ಸ್ಟಿಟ್ಯೂನ್ಸಿಯಲ್ ಕಾರ್ಯಕ್ರಮಗಳು ಏನೇ ಎಲ್ಲ ನೋಡ್ಕೊತಿದ್ದೀನಿ. ಅದ್ರ ಜೊತೆಗೆ ಏನು ನಡೀತಿದೆ ಅನ್ನೋದು ಅಪ್ಡೇಟ್ಗಳು ನಿಮ್ಗೆ ಆದಷ್ಟು ಶೀಘ್ರದಲ್ಲಿ ಕೊಡ್ತೀನಿ. ಸಮಯ ಎಲ್ಲದಕ್ಕೂ ಸಮಾಧಾನ ಕೊಡುತ್ತೆ. ಕಾಲಾಯ ತಸ್ಮಯೇ ನಮಃ. ಸರ್, ಈಗ ಶವ ಸಂಸ್ಕಾರದ ಬಗ್ಗೆ ಈಗ ಸುಟ್ಟಾಕಿರೋದು, ಆಮೇಲೆ ಅವ್ರ ಫ್ಯಾಮಿಲಿ ಇಲ್ಲ, ಇದಾದ್ಮೇಲೆ ಅದನ್ನ ಮಾಡ್ಬೇಕು ಅನ್ಕೊಂಡಿದ್ವಿ. ಸ್ವಲ್ಪ ಡಿಲೇ ಆಯ್ತಲ್ಲ, ಸೈಮಲ್ಟೇನಿಯಸ್ಲಿ ಮಾಡ್ಕೊಂತೀವಿ. ಇವತ್ತು ಒಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಒಂದು ರಿಟೈನಿಂಗ್ ವಾಲು ಮತ್ತು ರೋಡ್ ವೈಡ್ನಿಂಗ್ ಮಾಡ್ಕೊಂತಿದ್ದೀವಿ ಕಾಕಲ್ ತೋಟದಲ್ಲಿ. ಇದೊಂದು ಭಾಳ ವರ್ಷದಿಂದ ಒಂದು 15 ವರ್ಷದಿಂದ ಒಂದು ಪೆಂಡಿಂಗ್ ಏನಿಗೆ ಕೆಲಸ ಬಂದಿತ್ತು.
ರಿಟೈನಿಂಗ್ ವಾಲ್ ಮಾಡಿಕೊಂಡು ಅದ್ರ ಜೊತೆಗೆ ರೋಡ್ ವೈಡ್ನಿಂಗ್ ಅಂತ ಮಾಡ್ಕೊಂತೀವಿ. ಸರ್ ಈಗ ವಾಲ್ಮೀಕಿ ಉದ್ಘಾಟನೆ ಇದು ಯಾವಾಗಿದೆ ಏನದು ಸೇಮ್ ಚರ್ಚೆ ಮಾಡಿದ್ದಾರೆ ಸರ್ ಯಾವಾಗ ಉದ್ಘಾಟನೆ? ಅತಿ ಶೀಘ್ರದಲ್ಲಿ ಇವೆಲ್ಲ ಗೊಂದಲಗಳಿಗೆ ಒಂದು ತೆರೆ ಬಿದ್ದ ಮೇಲೆ ವಾಲ್ಮೀಕಿ ಪುತ್ತಲವನ್ನು ಅನಾವರಣ ಮಾಡ್ತೀವಿ. ಸರ್ ಈಗ ಸಿಐಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಐಡಿಗೆ ವಹಿಸಿದ್ದಾರೆ, ಈಗ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ನಿಮ್ಮವರು ಯಾರಾದ್ರೂ ಕಾರ್ಯಕರ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂಗೆ ಸರ್? ನನಗೆ ಅದ್ರ ಬಗ್ಗೆ ಏನಷ್ಟು ಮಾಹಿತಿ ಇಲ್ಲ. ನಾನು ಊರಾಗಿರಲಿಲ್ಲ, ನಿನ್ನೆ ಬಂದಿದ್ದೀನಿ. ಇವತ್ತಿಂದ ಮತ್ತೆ ಕಾನ್ಸ್ಟಿಟ್ಯೂನ್ಸಿಯಲ್ ಕಾರ್ಯಕ್ರಮಗಳು ಏನೇ ಎಲ್ಲ ನೋಡ್ಕೊತಿದ್ದೀನಿ. ಅದ್ರ ಜೊತೆಗೆ ಏನು ನಡೀತಿದೆ ಅನ್ನೋದು ಅಪ್ಡೇಟ್ಗಳು ನಿಮ್ಗೆ ಆದಷ್ಟು ಶೀಘ್ರದಲ್ಲಿ ಕೊಡ್ತೀನಿ. ಈ ಸಮಯ ಎಲ್ಲದಕ್ಕೂ ಸಮಾಧಾನ ಕೊಡುತ್ತೆ. ಕಾಲಾಯ ತಸ್ಮಯೇ ನಮಃ. ಸರ್ ಈಗ ಶವ ಸಂಸ್ಕಾರದ ಬಗ್ಗೆ ಈಗ ಸುಟ್ಟಾಕಿರೋದು, ಆಮೇಲೆ ಅವ್ರ ಫ್ಯಾಮಿಲಿ ಇಲ್ಲ, ಇದಾದ್ಮೇಲೆ ಅದನ್ನ ಮಾಡ್ಬೇಕು ಅನ್ಕೊಂಡಿದ್ವಿ. ಸ್ವಲ್ಪ ಡಿಲೇ ಆಯ್ತಲ್ಲ, ಸೈಮಲ್ಟೇನಿಯಸ್ಲಿ ಮಾಡ್ಕೊಂತೀವಿ. ಇವತ್ತು ಒಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಒಂದು ರಿಟೈನಿಂಗ್ ವಾಲು ಮತ್ತೆ ರೋಡ್ ವೈಡ್ನಿಂಗ್ ಮಾಡ್ಕೊಂತಿದ್ದೀವಿ ಕಾಕಲ್ ತೋಟದಲ್ಲಿ. ಇದೊಂದು ಭಾಳ ವರ್ಷದಿಂದ, ಒಂದು 15 ವರ್ಷದಿಂದ ಒಂದು ಪೆಂಡಿಂಗ್ ಏನಕ್ಕೆ ಕೆಲಸ ಬಂದಿತ್ತು. ರಿಟೈನಿಂಗ್ ವಾಲ್ ಮಾಡಿಕೊಂಡು ಅದ್ರ ಜೊತೆಗೆ ರೋಡ್ ವೈಡ್ನಿಂಗ್ ಅಂತ ಮಾಡ್ಕೊಂತೀವಿ. ಸರ್ ಈಗ ವಾಲ್ಮೀಕಿ ಉದ್ಘಾಟನೆ ಇದು ಯಾವಾಗಿದೆ ಏನದು ಸೇಮ್ ಚರ್ಚೆ ಮಾಡಿದ್ದಾರೆ ಸರ್ ಯಾವಾಗ ಉದ್ಘಾಟನೆ? ಅತಿ ಶೀಘ್ರದಲ್ಲಿ ಇವೆಲ್ಲ ಗೊಂದಲಗಳಿಗೆ ಒಂದು ತೆರೆ ಬಿದ್ದ ಮೇಲೆ ವಾಲ್ಮೀಕಿ ಪುತ್ತಲವನ್ನು ಅನಾವರಣ ಮಾಡ್ತೀವಿ. ಸರ್ ಈಗ ಸಿಐಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಐಡಿಗೆ ವಹಿಸಿದ್ದಾರೆ, ಈಗ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ನಿಮ್ಮವರು ಯಾರಾದ್ರೂ ಕಾರ್ಯಕರ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂಗೆ ಸರ್? ನನಗೆ ಅದ್ರ ಬಗ್ಗೆ ಏನಷ್ಟು ಮಾಹಿತಿ ಇಲ್ಲ. ನಾನು ಊರಾಗಿರಲಿಲ್ಲ, ನಿನ್ನೆ ಬಂದಿದ್ದೀನಿ. ಇವತ್ತಿಂದ ಮತ್ತೆ ಕಾನ್ಸ್ಟಿಟ್ಯೂನ್ಸಿಯಲ್ ಕಾರ್ಯಕ್ರಮಗಳು ಏನೇ ಎಲ್ಲ ನೋಡ್ಕೊತಿದ್ದೀನಿ. ಅದ್ರ ಜೊತೆಗೆ ಏನು ನಡೀತಿದೆ ಅನ್ನೋದು ಅಪ್ಡೇಟ್ಗಳು ನಿಮ್ಗೆ ಆದಷ್ಟು ಶೀಘ್ರದಲ್ಲಿ ಕೊಡ್ತೀನಿ. ಈ ಸಮಯ ಎಲ್ಲದಕ್ಕೂ ಸಮಾಧಾನ ಕೊಡುತ್ತೆ. ಕಾಲಾಯ ತಸ್ಮಯೇ ನಮಃ. ಸರ್ ಈಗ ಶವ ಸಂಸ್ಕಾರದ ಬಗ್ಗೆ ಈಗ ಸುಟ್ಟಾಕಿರೋದು, ಆಮೇಲೆ ಅವ್ರ ಫ್ಯಾಮಿಲಿ ಇಲ್ಲ, ಇದಾದ್ಮೇಲೆ ಅದನ್ನ ಮಾಡ್ಬೇಕು ಅನ್ಕೊಂಡಿದ್ವಿ. ಸ್ವಲ್ಪ ಡಿಲೇ ಆಯ್ತಲ್ಲ, ಸೈಮಲ್ಟೇನಿಯಸ್ಲಿ ಮಾಡ್ಕೊಂತೀವಿ. ಇವತ್ತು ಒಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಒಂದು ರಿಟೈನಿಂಗ್ ವಾಲು ಮತ್ತೆ ರೋಡ್ ವೈಡ್ನಿಂಗ್ ಮಾಡ್ಕೊಂತಿದ್ದೀವಿ ಕಾಕಲ್ ತೋಟದಲ್ಲಿ. ಇದೊಂದು ಭಾಳ ವರ್ಷದಿಂದ, ಒಂದು 15 ವರ್ಷದಿಂದ ಒಂದು ಪೆಂಡಿಂಗ್ ಏನಕ್ಕೆ ಕೆಲಸ ಬಂದಿತ್ತು. ರಿಟೈನಿಂಗ್ ವಾಲ್ ಮಾಡಿಕೊಂಡು ಅದ್ರ ಜೊತೆಗೆ ರೋಡ್ ವೈಡ್ನಿಂಗ್ ಅಂತ ಮಾಡ್ಕೊಂತೀವಿ. ಸರ್ ಈಗ ವಾಲ್ಮೀಕಿ ಉದ್ಘಾಟನೆ ಇದು ಯಾವಾಗಿದೆ ಏನದು ಸೇಮ್ ಚರ್ಚೆ ಮಾಡಿದ್ದಾರೆ ಸರ್ ಯಾವಾಗ ಉದ್ಘಾಟನೆ? ಅತಿ ಶೀಘ್ರದಲ್ಲಿ ಇವೆಲ್ಲ ಗೊಂದಲಗಳಿಗೆ ಒಂದು ತೆರೆ ಬಿದ್ದ ಮೇಲೆ ವಾಲ್ಮೀಕಿ ಪುತ್ತಲವನ್ನು ಅನಾವರಣ ಮಾಡ್ತೀವಿ. ಸರ್ ಈಗ ಸಿಐಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಐಡಿಗೆ ವಹಿಸಿದ್ದಾರೆ, ಈಗ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ನಿಮ್ಮವರು ಯಾರಾದ್ರೂ ಕಾರ್ಯಕರ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಹಿಂಗೆ ಸರ್? ನನಗೆ ಅದ್ರ ಬಗ್ಗೆ ಏನಷ್ಟು ಮಾಹಿತಿ ಇಲ್ಲ. ನಾನು ಊರಾಗಿರಲಿಲ್ಲ, ನಿನ್ನೆ ಬಂದಿದ್ದೀನಿ. ಇವತ್ತಿಂದ ಮತ್ತೆ ಕಾನ್ಸ್ಟಿಟ್ಯೂನ್ಸಿಯಲ್ ಕಾರ್ಯಕ್ರಮಗಳು ಏನೇ ಎಲ್ಲ ನೋಡ್ಕೊತಿದ್ದೀನಿ. ಅದ್ರ ಜೊತೆಗೆ ಏನು ನಡೀತಿದೆ ಅನ್ನೋದು ಅಪ್ಡೇಟ್ಗಳು ನಿಮ್ಗೆ ಆದಷ್ಟು ಶೀಘ್ರದಲ್ಲಿ ಕೊಡ್ತೀನಿ. ಈ ಸಮಯ ಎಲ್ಲದಕ್ಕೂ ಸಮಾಧಾನ ಕೊಡುತ್ತೆ. ಕಾಲಾಯ ತಸ್ಮಯೇ ನಮಃ. ಸರ್ ಈಗ ಶವ ಸಂಸ್ಕಾರದ ಬಗ್ಗೆ ಈಗ ಸುಟ್ಟಾಕಿರೋದು, ಆಮೇಲೆ ಅವ್ರ ಫ್ಯಾಮಿಲಿ ಇಲ್ಲ, ಇದಾದ್ಮೇಲೆ ಅದನ್ನ ಮಾಡ್ಬೇಕು ಅನ್ಕೊಂಡಿದ್ವಿ. ಸ್ವಲ್ಪ ಡಿಲೇ ಆಯ್ತಲ್ಲ, ಸೈಮಲ್ಟೇನಿಯಸ್ಲಿ ಮಾಡ್ಕೊಂತೀವಿ.